ಎಲ್ಲರಿಗೂ ನಮಸ್ತೆ. ನಾನು ಪವನ್ ಗೌಡ. ನಮ್ಮ ಜೊತೆ ಅನಿಲ್ ಅವರು ಇದ್ದಾರೆ. ಅನಿಲ್ ಅವರ ಸ್ನೇಹಿತರೆ. ಅನಿಲ್ ಅವರ ಸ್ನೇಹಿತರದು 2 ಹಸುಗಳಿದೆ, ಒಂದು ಕರು ಇದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅನಿಲ್ ಅವರೇ ನಮಸ್ತೆ. ಹಸುಗಳು ಯಾರ್ದು, ಏನು? ಹಸುಗಳು ನಮ್ಮದು ನಮ್ಮ ಫ್ರೆಂಡ್ದೆ, ನಮ್ಮೂರ್ದೆ. ನಮ್ಮೂರವ್ರೆ, ಅವರು ಜಯಂತ್ ಅಂತ. ಅವ್ರದ್ದು ಹಸುಗಳು ಚೆನ್ನಾಗಿ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಹಸುಗಳನ್ನ. ನೋಡ್ತಿದ್ದೆ, ಗೊತ್ತಾಗುತ್ತೆ ನೋಡಿ. ತುಂಬಾ ಚೆನ್ನಾಗಿ ಸಾಕಿದ್ದಾರೆ ನಮ್ಮ ಹತ್ರ. ಮತ್ತೆ ಈ ಕರು ಐತೆ, ಆ ಹಸುದು ಕರು ಇದು. ಹಸುದ ಕರು ಇದು. ಇದು ಒಂದೇ ತರ ಇದೆ. ಓರ್ಗರು ಅಂದ್ರೆ ಫಸ್ಟ್ ಅವ್ರು ತಂದಾಗಲೇ ಅದು ಹೊಸ ಫಲ ಆಗಿತ್ತು. ತುಂಬ ದಿನ ಆಗಿತ್ತು. ನಾನೇ ಕೊಡಿಸಿದೆ ಅವ್ರಿಗೆ. 40,000 ಕೊಡಿಸಿದೆ ಹಸುನ. ಇವಾಗ ಚೆನ್ನಾಗಿ ಸಾಕಿದ್ದಾರೆ. ಅವಾಗೆಲ್ಲ ಕೆಟ್ಟೋಗಿತ್ತು. ಇದೊಂದು ಕರು ಹಾಕಿದೆ. ಈಗ ಮತ್ತೆ ಎಷ್ಟು ತಿಂಗಳ ಫಲ? 6 ತಿಂಗಳಲ್ವಾ? ಇದು 6 ತಿಂಗಳು ಫಲ ಆಗೈತೆ. ಯಾವುದಕ್ಕೆ ಅಂದ್ರೆ ಈಗ ಕನಕಪುರದ ಹತ್ರ ನಿಲ್ಗಡ್ಲು ಶಿವಲಿಂಗಣ ಅಂತವ್ರಿಗೆ ಒಂದು ವರಿ ಕೊಟ್ಟಿದ್ದೀನಿ. ಈ ವರಿ ತರಕ್ಕೆ ಮುಂಚೆ ಒಂದು ವರಿ ಕೊಟ್ಟಿದೆ. ಆ ವರಿಗೆ ಫಲ ಆಗೈತೆ. ಇದು ರೀಸೆಂಟ್ ಆಗಿ ತಂದಿದ್ದು. ಎಷ್ಟು ತಿಂಗಳಾಗಿ ತಂದಿದ್ದು? ಒಂದು 5 ತಿಂಗಳಾಯ್ತು ಅಂತ ತಂದು ಇವರು. ಅವ್ರು ಅಲ್ಲೇ ವರಿ ಬಿಟ್ಟಿದ್ರಂತೆ. ಅಲ್ಲಿ ಎಷ್ಟು ತಿಂಗಳಾಗಿದೆ ಫಲಾಗಿ? ಅದೇ ಇದು ಒಂದು 5.5 6 ತಿಂಗಳಾಗಿದೆಯಾ? ಇವರು ಯಾವ ಪರ್ಪಸ್ಗೋಸ್ಕರ ಸಾಕಿರೋದು ಹಸುಗಳನ್ನ? ಹಾಲ್ಗೋಸ್ಕರ, ಕರುಗಳಿಗೋಸ್ಕರ ಸಾಕಿರೋದಲ್ಲ? ಇವರು ಹಾಲು, ಮನೆಗೆ ನಾಟಿ ಹಸಿನ ಹಾಲು ಅಂತ. ಇವ್ರು ಯಾವಾಗಲೂ ಇಳಿಯಾತಿ ಹಸು ಕಟ್ಟೇ ಇಲ್ಲ. ಇಲ್ಲಿ ತನಕ ಕಟ್ಟಿಲ್ಲ. ನಾವು ಕಟ್ಟಿರೋದು ನೋಡೋವಿಲ್ಲ. ಅವ್ರ ಮನೇಲಿ ಯಾವಾಗಲೂ ಹಳ್ಳಿ ಕರಸನೆ ಸಾಕೋದು. ಇವ್ ಕೊಟ್ಟರು ತಗೊಳ್ಳೋದು ಅವರು ಹಳ್ಳಿ ಕರಸನೆ ತಗೊಳ್ಳೋದು. ನಾಟಿ ಹಸುನ ತಗೊಳ್ಳೋದು. ಅದರಿಂದ ಅವರು ನಾಟಿ ಹಸುನ ಸಾಕ್ತಾ ಬಂದವರು. ಆಗ್ಲಿಂದ ಚೆನ್ನಾಗಿ ತುಂಬ ಸಾಕೋದ್ರಲ್ಲಿ ತುಂಬ ಚೆನ್ನಾಗಿ ಸಾಕ್ತಾರೆ ಅವರು. ಇವಾಗ ಅದು 6 ತಿಂಗಳು, ಇದೊಂದು 6 ತಿಂಗಳು, 7 ತಿಂಗಳು ಆಗೈತೆ ಅಲ್ವಾ? 7 ತಿಂಗಳಾಯ್ತು. ಇದು 7 ತಿಂಗಳಾಗಿದೆ ಅಂತ. ಅದು 6 ತಿಂಗಳಾಗೈತೆ ಅಂತೆ. ಈ ಕರು ಎಷ್ಟು ತಿಂಗಳು ಕರು? ಅದಕ್ಕೆ 8 ತಿಂಗಳು. ಕರುಗೆ 8 ತಿಂಗಳಾಗಿದೆಯಾ? ಬೇಗನೆ ಅದು ಕರು ಹಾಕಿ 2 ತಿಂಗಳಿಗೆ ವರಿ ಕೊಡಿಸ್ಬಿಟ್ರು. ಅದನ್ನ 2 ತಿಂಗಳಿಗೆ ಕೊಡಿಸ್ಬಿಟ್ರು. 2 ತಿಂಗಳಿಗೆ ವರಿ ಕೊಡಿಸಿದ್ರು. ಒಂದು 8-8.5 ತಿಂಗಳು ಕರ ಇರ್ಬೇಕು ನಾವು ಒಟ್ಟಲ್ಲಿ. ಇದು ಅಷ್ಟೇ. ಸೇಲ್ ಮಾಡ್ತಾರಂತೆ ಕರುನ. ಕರು ಸೇಲ್ ಮಾಡ್ತಾರೆ. ರೇಟಿಗೆ ಬಂದ್ರೆ ಸೇಲ್ ಮಾಡ್ಬಿಡ್ತಾರೆ. ಕುಡಿತೈತಲ್ವ ಈಗ? ಈಗ ಒಂದು 15 ದಿನದಲ್ಲಿ ಹಾಲು ಬಿಟ್ಟೈತೆ ಅದು. ಇವಾಗ ಕೊಟ್ಬಿಡ್ತಾರಂತೆ. ನೋಡಿ ವೀಕ್ಷಕರೇ, ಕರು ಕೊಡ್ತಾರಂತೆ. ಯಾರು ಬೇಕಾದ್ರೆ ಸಂಪರ್ಕ ಮಾಡ್ಬೋದು. ಅವ್ರ ನಂಬರ್ ಹಾಕ್ತೀನಿ. ಹಸುಗಳು ಬೇಕಾದ್ರೆ ಕೊಡ್ತಾರಂತೆ. ತುಂಬಾ ಇಂಟ್ರೆಸ್ಟ್ ಇರೋರ್ಗಾದ್ರೆ ಮಾತ್ರ. ಇದು ನಾವು ಹಾಲು ಕರೆದಿ ನೋಡಿಲ್ಲ ಇದನ್ನ. ಇದು ಒಳ್ಳೆ ಹಾಲು ಹಸುನೆ ಅಂತ ತಂದಿದೀವಿ. ಅವ್ರು ಹೇಳಿದ್ದಾರೆ. ಇದು ಮಾತ್ರ ನಮ್ಮ ಕಣ್ಣಾರ ನೋಡಿದೀವಿ. ಹಾಲು ಕರೆಯೋದನ್ನ 2.5 ಲೀಟರ್ ತುಂಬಾ ಚೆನ್ನಾಗಿ ಹಾಲು ಕೊಡುತ್ತೆ. ಇದು 2.5 ತಿಂಗಳು ಬರಾಬರಿ. 2.5 ತಿಂಗಳು ಚೆನ್ನಾಗಿ 2 ಲೀಟರ್ ಹಾಲು ಕರೆಯುತ್ತೆ ಹಸು. ಇದೆಷ್ಟು ಕರೆಯುತ್ತೆ ಗೊತ್ತಿಲ್ಲ. ಒಳ್ಳೆ ಹಾಲನಸು ಮತ್ತೆ ಕರುನು ಚೆನ್ನಾಗುತ್ತೆ. ಈ ಸಲ ನೋಡಿ ನಮ್ಮ ಒಳ್ಳೆ ವರಿ ಬಿಟ್ಟಿದೀವಿ. ಚೆನ್ನಾಗುತ್ತೆ ಕರುನ. ಅದು ಆಮೇಲೆ ಸಾಧು ಎಲ್ಲಾದ್ರೂ ಮುಟ್ಬೋದು. ನಿಜ, ಆಗ್ಲಿ ನೋಡ್ತಿದ್ದೀನಿ. ತುಂಬಾ ಸಾಧು ಆಗಿದೆ. ಇದು ಅಷ್ಟೇ, ಅದು ಅಷ್ಟೇ. ಆಮೇಲೆ ಎಲ್ಲಾದ್ರೂ ಚೆನ್ನಾಗೈತೆ. ಜಾತಿ ಆಗಿರ್ಬೋದು, ನಾಮ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಹಸು ಚೆನ್ನಾಗೈತೆ. ಹಸು ನೀವು ಫಸ್ಟ್ ಹಸು ತರಬೇಕು ಅಂತಂದ್ರೆ ಏನೇನು ನೋಡ್ತಂದ್ರಿ ಹಸುನ? ನಮ್ಮ ಸ್ನೇಹಿತರವ್ರಿಗೆ ಅಂತಂದ್ರೆ ನೀವು ಹೋಗ್ತಂದ್ರಿ ಅಂತ ಹೇಳಿ. ಚೆನ್ನಾಗೈತೆ ತುಂಬಾ. ಅದನ್ನ ತಂದ್ಕೊಟ್ಟಿದ್ದ ಇದು ಅದು ಬನ್ನಂಗಡಿ. ಇಲ್ಲಿ ಬನ್ನಂಗಡಿ ಹತ್ರ ತಂದ್ಕೊಟ್ಟಿದ್ದು ಅವ್ರಿಗೆ. ಹಸು ಒಳ್ಳೆ ಸಾಧು ಚೆನ್ನಾಗೈತೆ. ಆಮೇಲೆ ಹಾಲು ಚೆನ್ನಾಗಿ ಕೊಡ್ತಿದೆ. ತುಂಬ ದಿನ ಆಗಿತ್ತು. ನಾವು ತಂದು 1 ವಾರಕ್ಕೆ ಆಗ್ತದೋ. ಒಳ್ಳೆ ಅಡಿ ಮಾಡಿತ್ತು. ತೊಟ್ಟು ತುರಿ ತುಂಬಾ ಚೆನ್ನಾಗೈತೆ. ಅದಕ್ಕೆ ಅವ್ರಿಗೆ ಕೊಟ್ಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಚಿಕ್ಕ ತಗೊಳ್ಳೋದ ಅಂತ ಅವ್ರು ಆಸೆ ಮಾಡ್ತಾವ್ರೆ. ಏನೋ ಕಟ್ಸ್ಕೊಳ್ತಾಳದ ಅಂತ. ಕಟ್ಸ್ಕೊಳ್ತಾಳದ ಅಂತ ಅವರು. ಒಂದು 2-4 ತಗೊಳ್ಳೋದ ಅಂತ ಏನೋ ಅವ್ರ ತಂದೆಯವ್ರು ಹೇಳ್ತಿದ್ರು. ಅದರಿಂದ ಏನೋ ಕೊಡ್ತಾ ಇದಾರಂತೆ. ಕೊಡ್ಲೇಬೇಕು ಅಂತೇನಿಲ್ಲ. ಕೊಡ್ಲೇಬೇಕು ಅಂತ ಹೇಳಿದ್ರೆ ಯಾರು ಇಂಟ್ರೆಸ್ಟ್ ಬಂದಾಗ ಅವ್ರ ಕೇಳಿದ್ರೆ ಬೇಕಾದವರು ಹಾಲ್ ಪರ್ಪಸ್ಗೆ ಯಾರು ಚೆನ್ನಾಗಿರೋರು ಕೇಳೋರು. ಕರು ತುಂಬಾ ಚೆನ್ನಾಗ್ತವೆ ಇವು. ಚೆನ್ನಾಗಿ ಮೇಯಿಸಿದ್ದಾರೆ. ಒಟ್ಟಿನಲ್ಲಿ ಇಂಟ್ರೆಸ್ಟ್ ಇರೋರು ಯಾರೇ ಆದ್ರೂ ನಮ್ಗೆ ಬೇಕೇ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಹಸು ಬೇಕೇ ಬೇಕು, ತುಂಬ ಇಂಟ್ರೆಸ್ಟಿಂದ ಸಾಕ್ತೀನಿ ಅಂತನವರು ತಗೋಬೋದು ಅಂತ ಹೇಳ್ತಾರೆ. ಇದಾದ್ಮೇಲೆ ಈ ಹಸುಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ತುಂಬಾ ಒಳ್ಳೆ ಹಸುಗಳು ಅಂತ ಹೇಳಿದ್ರೆ. ತುಂಬಾ ಚೆನ್ನಾಗೈತೆ ಹಸುಗಳು. ಸಾಧು ಚೆನ್ನಾಗೈತೆ. ಮನೆಯಲ್ಲಿ ಸಾಕೋರ್ಗೆ ತುಂಬಾ ಚೆನ್ನಾಗೈತೆ. ಆಮೇಲೆ ಎಲ್ಲರೂ ಹೊಂದ್ಕೊಳ್ಳುತ್ತೆ. ಚಿಕ್ಕ ಮಕ್ಕಳು ಎಲ್ಲರಿಗೂ ಹೊಂದ್ಕೊಳ್ಳುತ್ತೆ. ಆಮೇಲೆ ಮೇವು ನಮ್ಗೆ ಒಳ್ಳೆ ಮೇವೆ ಬೇಕು ಅಂತ ಏನಿಲ್ಲ. ಯಾವ ಮೇವಾದ್ರೂ ಹಾಕರು ಚೆನ್ನಾಗಿ ತಿಂತವೆ. ಸಾಧು ಚೆನ್ನಾಗೈತೆ. ಹಾಲು ಚೆನ್ನಾಗಿ ಕೊಡ್ತವೆ. ಈಗ ಆಲ್ರೆಡಿ ಫಲ ಆಗೈತೆ. ತಗೊಂಡೋಗಿ ಒಂದು 2 ತಿಂಗಳು 3 ತಿಂಗಳು ಸಾಕೊಂಡ್ರೆ ಕರ ಆಗ್ತವೆ. ಕರ ಹಿಂಗೆ ಹೆಣ್ಗರ ಹುಟ್ಟಿದ್ರೆ ನೆಕ್ಸ್ಟ್ ಮನೇಲಿ ಬ್ರೀಡಿಂಗ್ ಆಯ್ತವೆ ಮಡಿಕೊಂಡ್ರೆ. ಹಂಗೆ ಹಳ್ಳಿ ಕರ ಇಂಪ್ರೂವ್ ಆಯ್ತದೆ. ಈಗ ಹೊಸ್ತಾ ಕಟ್ಟೋರು ಸಾಕೋರು ಇಂಥ ಹಸುಗಳು 2-3 ಮಡಿಕೊಂಡ್ರೆ ಕರುಗಳು ಅಭಿವೃದ್ಧಿ ಆಗುತ್ತೆ. ಮನೆಗೆ ಅವ್ರ ಹಾಲು ಒಳ್ಳೆ ಹಾಲು ಸಿಕ್ಕಂಗೆ ಆಗುತ್ತೆ. ಆಮೇಲೆ ಗೋಮೂತ್ರ ಆಗಿರ್ಬೋದು, ಇದಾಗಿರ್ಬೋದು, ಒಳ್ಳೆ ಔಷಧಿ ಕಂಟೆಂಟ್ ಇರುತ್ತೆ. ಆಮೇಲೆ ಗೃಹ ಪ್ರವೇಶಗಳಿಗೆ ಮನೆಗೆ ನುಗ್ಗಿಸ್ತಾರಲ್ಲ ಅವಾಗ 7 ಮಾಡೋ ಸಸ್ಗಳು ಇವು. ಸಾಧು ಹೊರಗಡೆ ಹೋಗ್ತವೆ, ಗಲಾಟೆ ಮಾಡಲ್ಲ. ಅಲ್ಲೆಲ್ಲ ಯಾವ ಜಾತ್ರೆಯಲ್ಲಿ ಯಾವ ದೊಡ್ಡ ಫಂಕ್ಷನ್ ಒಳಗಡೆ ಇಟ್ಕೊಂಡ್ರು, ಯಾವ ಟೆಂಪ್ರೇಚರ್ ಇಟ್ಕೊಂಡ್ರು ಗಲಾಟೆ ಮಾಡಲ್ಲ. ಇದಾಗವೆ, ಚೆನ್ನಾಗವೆ. ತುಂಬಾ ಸಾಧು ಗುಣ ಐತೆ ಅಂತ ಹೇಳ್ತೀರಾ? ಸಾಧು ಗುಣ ತುಂಬಾ ಚೆನ್ನಾಗೈತೆ. ಆಮೇಲೆ ಜಾಸ್ತಿ ಏನಾಗಲಿ ಈಗ ಜಸ್ಟ್ ಈಗ ಕಡೆಗೆ ಬಿದ್ದಿರೋದು. ಈ ಕಡೆಗೆ ಬಿದ್ದಿರೋದ? ಅದು ಈಗ ಹೊಸ ಕಡೆ 2. ಆಮೇಲೆ ಏಜ್ ಜಾಸ್ತಿ ಆಗಿಲ್ಲ. ಇನ್ನೂ ತಗೊಂಡು ಹೋದ್ರೆ ಇನ್ನೂ ಈಗ ಎಷ್ಟನೇ ಸುಲಿ ಇಲ್ಲಿ? ಈಗ ಅವ್ರು ಹೇಳೋ ಪ್ರಕಾರ ಇದು ಒಂದೇ ಕರು ಹಾಕಿರೋದು. ಈಗ 2ನೇ ಸುಲ್ಗೆ ಫಲ. ಇದು 2ನೇ ಸುಲ್ಗೆ ಸ್ವಲ್ಪ ಲೇಟ್ ಫಲ ಆಗೈತೆ ಅಷ್ಟೇ. ಇದು ಕೆಲ್ಸಕ್ಕೆ ಕಟ್ತೀರಾ ಸರ್? ಕೆಲಸ ಹೊಡೆದವೆ 2. ನಾವೇ ಕಟ್ಟಿದ್ದೀವಿ.
ನಮ್ಮ ಹೊಲಕ್ಕೆ ಕೆಲಸ ಎಲ್ಲ ಚೆನ್ನಾಗಿ ಮಾಡುತ್ತೆ ಕೆಲಸ ಎಲ್ಲ ಕೆಲಸಗಳಿಗೆ ಕೆಲಸ ಹೊಡೆಯವ್ರು ಆಗ್ಬೇಕಷ್ಟೇ ಸ್ಟ್ರಾಂಗ್ ಆಗಿ. ಹಾಂ ಅದು ಕೆಲಸ ಎಲ್ಲ ಮಾಡಿದ್ಯಾ ಅದು ಇದಕ್ಕಿಂತ ಚೆನ್ನಾಗಿ ಮಾಡೈತೆ ಕೆಲಸನ ಅದು. ಒಟ್ಟಿನಲ್ಲಿ ಇದಕ್ಕಿಂತ ಅದು ಫಸ್ಟ್ ಹಸು, ಆಮೇಲೆ ಇದು ಈ ಹಸು. ಹೌದು. ಒಟ್ಟಿನಲ್ಲಿ ಅವ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ದೆ, ಅವನ್ನ ಕೇಳಿದೆ ಸ್ವಲ್ಪ ಹಸುಗಳ ಬಗ್ಗೆ ಏನು ಎಂತೂ ಎಲ್ಲ ಅವ್ರಿಗೆ ಗೊತ್ತಿರೋಷ್ಟು. ಅವ್ರನ್ನ ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾವು ಮೈಸೂರು ಹತ್ರ ಅಂಕನಹಳ್ಳಿ ಅಂತ ಹೇಳ್ಬಿಟ್ಟು. ಅಂಕನಹಳ್ಳಿ, ಮೈಸೂರು ಹತ್ರ ಅಂಕನಹಳ್ಳಿ ಇದ್ರ? ಹಾಂ ಸರ್ ಹೇಳಿ. ನಿಮ್ಮ ಹೆಸರು? ಜಯಂತ್ ಅಂತ ಹೇಳ್ಬಿಟ್ಟು. ಜಯಂತ್ ಅಂತ. ನೀವು ಎಷ್ಟು ವರ್ಷದಿಂದ ನಿಮ್ಮ ಅಪ್ಪ ಆಗಿರ್ಬೋದು ಆಗ್ಲಿಂದ ಹಸುಗಳು ಕಟ್ತಾವ್ರೆ ಅಂತ ಹೇಳಿದ್ರು ಅವರು? ನಮ್ಮ ತಾತನ ಕಾಲದಿಂದ ನಾವು ಇದ್ದೇನೆ. ನಿಮ್ಮ ತಾತನ ಕಾಲದಿಂದ ನೀವೇ ಕಟ್ತಾ ಬಂದಿದ್ದೀರಾ? ಹಸು ಕಟ್ಟೋಲ್ಲ. ಅಂದರೆ ಈ ಹಸು ಅಂದರೆ ನೀವು ಯಾವಾಗಿಂದ ಕಟ್ತಾ ಇದ್ದೀರಾ? ನಮ್ಮ ಬುದ್ಧಿ ಬಂದು ತೊಟ್ಟಿನ ಕಟ್ತಾ ಇದೀವಿ. ನೀವು ಬುದ್ಧಿ ಬಂದಾಗಿಂದ ಒಟ್ಟ ನೀವೇ ಕಟ್ತಾ ಇದ್ದೀರಾ? ಇದನ್ನ ಬಿಟ್ಟು ನಾವು ಬೇರೆ ಹಸು ಯಾವುದು ಕಟ್ಟಲ್ಲ. ಒಟ್ಟಿನಲ್ಲಿ ಇಲಾತಿ ಹಸು ಯಾವುದು ಕಟ್ಟಿಲ್ಲ, ಎಲ್ಲರಿಗೂ ಬರೀ ನಾಡಸುನೇ ಕಟ್ಕೊಂಡ್ಬಂದ್ರಂತ ಮನೆತನ ನಿಮ್ಮದು? ಹೌದೌದು. ಕಡೆಯದಾಗಿ ಹಳ್ಳಿಕಾರ್ ಸಾಕೋರ ಬಗ್ಗೆ, ಹಳ್ಳಿಕಾರ್ ಸಾಕೋರ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಆಗ್ಲಿಂದ ಹಳ್ಳಿಕಾರ್ ಕಟ್ಟಿದ್ದೀನಿ ಅಂತ ಹೇಳಿದ್ದೀರಾ, ಒಂದೆರಡು ಮಾತಲ್ಲ ಹೇಳಿದ್ರೆ ಹಳ್ಳಿಕಾರ್ ಕಟ್ಟೋರಿಗೆ ಏನಂತ ಹೇಳ್ತೀರಾ? ನಾಟಿ ಹಸು ಕಟ್ಟಿ ಹಳ್ಳಿಕಾರ್ ಬೆಳೆಸಿ ಅಂತ ಹೇಳ್ತೀನಿ. ನಾಟಿ ಹಸು ಕಟ್ಟಿ ಹಳ್ಳಿಕಾರನ್ನ ಬೆಳೆಸಿ ಒಳ್ಳೆ ಇಂಥ ಹಸುಗಳು ಸಾಕ್ಬಿಟ್ರೆ, ಇಂಥ ಹಸುಗಳು ಎಲ್ಲ ತಗೊಳ್ಳಿ ಮನೆಗೆ ಒಂದೊಂದು ಸಾಕಿ ಚೆನ್ನಾಗಿ ಹಾಲು ಕೊಡುತ್ತೆ. ಇದ್ರ ಹಾಲು ಕುಡೀರಿ, ಯಾವುದು ರೋಗ ಯಾವುದು ಬರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನ ಒಳ್ಳೆ ಕರುಗಳಾಗುತ್ತೆ, ಒಳ್ಳೆ ಕರುನೂ ಆಗುತ್ತೆ. ನಿಮ್ಮ ಸೇಲ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಮಡಿಕೊಳ್ಳೋ ಕರು ಮಡಿಕೋಬೋದು. ಒಟ್ಟಿನ ಇದರಿಂದ ಅನನುಕೂಲ ಏನಿಲ್ಲ, ಬರೀ ಅನುಕೂಲನೇ ಇರೋದು ನಮಗೆ. ಅನುಕೂಲನೇ, ಎಲ್ಲ ಅನುಕೂಲನೇ ಇರೋದು. ಎಲ್ಲ ಅನುಕೂಲ. ಒಂದು ಹಾಲು ಒಳ್ಳೆ ಕರು, ಒಳ್ಳೆ ಬೇಸಾಯ ಕೆಲ್ಸಕ್ಕೂ ಆಗುತ್ತಲ್ಲ, ಕೆಲ್ಸಕ್ಕೂ ಆಗುತ್ತೆ. ಆಗುತ್ತೆ. ಒಟ್ಟು ಹಾಲು ರೋಲ್ ತತ್ತು ಅಂದ್ರೆ ಹಳ್ಳಿಕರ ಎಲ್ಲದಕ್ಕೂ ಮನೆಗೆ ಸೂಟ್ ಆಗುತ್ತೆ. ಹಾಲಿಗೆ, ಕೆಲ್ಸಕ್ಕೆ, ಅದು ಗೊಬ್ಬರಕ್ಕೆ, ಕರು ಹಾಕ್ಸ್ಕೊಳಕ್ಕೆ ಎಲ್ಲ. ಇವಾಗ ನೀವು ಎಷ್ಟು ಕೊಡ್ತೀನೋ ಸಿಗ್ತಲ್ಲ ಇವಾಗ. ಯಾಕಂದ್ರೆ ಇವಾಗ ಮೈಸೂರಲ್ಲಿ ಬಂದು 1 ಲೀಟರ್ ಹಾಲು ಹಳ್ಳಿ ಕರೆದು ನಾಟಿ ಹಸುದು 100 ರೂಪಾಯಿ, ಬೆಂಗಳೂರಲ್ಲಿ 200 ರೂಪಾಯಿ. 100 ರೂಪಾಯಿ ನಮ್ಮ ರಿಲೇಷನ್ ಒಬ್ರು ತಗೋತವ್ರೆ. ಇವ್ರು ಈ ಜಾಸ್ತಿ ಬೆಂಗಳೂರಲ್ಲಿ 200, ಮೈಸೂರಲ್ಲಿ 100 ರೂಪಾಯಿ ಒಂದು ಲೀಟ್ರು. ಅದು ಅಷ್ಟು ಕೊಡ್ತೀನಿ ಅಂದ್ರೂ ಒಳ್ಳೆ ಹಾಲು ಸಿಗ್ತಾ ಇಲ್ಲ. ಹೆಚ್ಚು ಕಡಿಮೆ 2 ಲೀಟರ್ ಹಾಲು ಸಮ, 1 ಲೀಟರ್ಗೆ ಸಮ. ಆಮೇಲೆ ಈಗ ಮನೆ ಇದ್ರ ಸಂಪಾದನೆ ಮಾಡ್ಬೇಕು ಅಂದ್ಕೊಂಡು ಕೆಲವು ಜನ ಮನೇಲಿ ತಂದ್ಬಿಟ್ಟು ನೆಲ್ಲುಲ್ ಹಾಕ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಹಾಲು ಕರೆದ್ರೆ ಅದನ್ನ 100 ಅದನ್ನ ತಗೊಳ್ಳಲ್ಲ. ಅದು ತಗೊಂಡ್ರು ವೇಸ್ಟ್ ಅದು. ಇವ್ ನೋಡಿ ನಮ್ಮ ಹಳ್ಳಿಲ್ಲ ಇವು ಹೊಲದಲ್ಲೆಲ್ಲ ಮೇಯ್ಕ ಬರ್ತವೆ ಚೆನ್ನಾಗಿ. ಸೊಪ್ಪು, ಸೆದೆ, ಹುಲ್ಲು ಎಲ್ಲ ಮೇಯ್ಕ ಬರ್ತವೆ. ಇದು ಒಳ್ಳೆ ಹಾಲಿದು. ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಅದರಿಂದ ಹಾಲು ಕರು ಹಾಕ್ತವೆ, ಒಳ್ಳೆ ಕರು ಹಾಕಿದ್ರೆ ಕರು ಮಾರ್ಕೋಬೋದು. ಮತ್ತೆ ಬೇಸಾಯಕ್ಕೆ ಆಯ್ತವೆ, ವ್ಯವಸಾಯಕ್ಕೆ ಆಯ್ತವೆ, ಎಲ್ಲಕ್ಕೂ ಸೀಮಿತವಾಗಿದೆ. ಎಲ್ಲದಕ್ಕೂ ಅನುಕೂಲವಾಗಿದೆ, ಅನನುಕೂಲವಾಗಿ ಏನೂ ಇಲ್ಲ. ಮಕ್ಕಳಿಗೆ ನಾಟಿ ಹಸಿನಲ್ಲಿ ಕುಡಿಸಿದ್ರೆ ತುಂಬಾ ಒಳ್ಳೇದಲ್ವಾ, ವಯಸ್ಸಾದವ್ರಿಗೆ ಆಗ್ಲಿ ಎಲ್ಲ. ಕೆಲವು ದಿನ ಮಾತ್ರ ಮಕ್ಕಳು ತಾಯಿ ಹಾಲು ಕುಡಿತಾರೆ, ಮಿಕ್ಕಿದ ದಿನ ಈ ಹಸು ಆಗಿನ ಕಾಲ. ನಾವು ಅದೇ ಹೇಳೋದು, ನೀವು ಅವರು ಈಗ ಎಲ್ಲ ದುಡ್ಡಿಂದ ಬಿದ್ಬಿಟ್ಟವ್ರೆ. ನಿಜ, ದುಡ್ಡಿಂದ ಬಿದ್ಬಿಟ್ಟು ನಮ್ಗೆ ಏನೋ ಇಲಾತಿ ಹಸು ಸಾಕೊಂಡು ಹಾಲು ಮಾರ್ಕೊಳ್ಳೋ ದುಡ್ಡು ಉದ್ದೇಶ ಆಯ್ತು. ಮಾಡ್ಕಲಿ, ಅವರು ಬಿಸ್ನೆಸ್ ಮಾಡ್ಲಿ, ಬೇಡ ಅಂತ ಹೇಳ್ತಲ್ಲ. ಜೊತೆಗೆ 1-2 ಸಾಕಲಿ, ಮನೆ ಹೇಳ್ತಾಗ ಸಾಕಲಿ, ಅವರ ಕಪ್ಪಳ್ಳಿ ಅವ್ರ ಮನೆ ಹೇಳ್ತಾಗೆ 1 ಹಸು ಸಾಕಲಿ. ಅವ್ರ ಇಲಾತಿ ಹಸು ಈಗ ಒಂದು ಇಲಾತಿ ಹಸು ಮೇಯ್ತದಲ್ಲ, ಒಂದು HF ಹಸು ದೊಡ್ಡ ಹಸು ಮೇಯ್ತದಲ್ಲ, ಅದ್ರ ಮೇವು ಇಂತ ಆ ಮೇವಲ್ಲಿ ಅದು ಕೂಡ ಫುಡ್ ಅಲ್ಲಿ ಇಂತ 4 ಹಸು ಸಾಕಬಹುದು. 4 ಹಸು ನಿಜ. ಅದು ಅಷ್ಟು ತಿಂತದೆ, ಇವು ಅಷ್ಟು ತಿನ್ನಲ್ಲ. ಇವು ಸರಿಯಾಗಿ ಒಂದು ಮೇವ್ರ ಹತ್ರ ಒಳ್ಳೊಳ್ಳೆ ಮೇವು ಇರ್ತದಲ್ಲ, ಅಲ್ಲಿ ಒಂದ್ ಕಟ್ ಹಾಕ್ಬಿಟ್ಟು ಸಾಕಿದು ಹೊಟ್ಟೆ ತುಂಬಾ ಮೇಯ್ಕತ್ತವೆ. ಇವಕ್ಕೆ ಆಮೇಲೆ ತಿಂಡಿ ಅವಶ್ಯಕತೆನೇ ಇಲ್ಲ. ತಿಂಡಿ ಹಾಕ್ಲೇಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ಒಂದು ಬಕೆಟ್ ತಿಂಡಿ ಮಡಗಿದ್ರು ಅಷ್ಟೇ ಹಾಲು ಕೊಡೋದು. ನೀವು ಒಳ್ಳೆ ಹುಲ್ಲು ಹೊಟ್ಟೆ ತುಂಬ ಅದಕ್ಕೆ ಮೇವು ಕೊಟ್ರೆ ಸಾಕು, ಅದು ಅಷ್ಟೇ ಹಾಲು ಕೊಡೋದು. ಆದ್ರೆ ನಿಮ್ಮ ಇಲಾತಿ ಹಸಿನ ಹಾಲು 100 ಲೀಟರ್ ಹಾಲು ಒಂದೇ, ಇದ್ರದ್ದು 1 ಲೀಟರ್ ಹಾಲು ಒಂದೇ ಸಮ, ಹಾಗೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡೋಣ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ, ಮುಂದಿನ ವೀಡಿಯೋದಲ್ಲಿ ಸಿಗೋದ. ಎಲ್ಲ ವೀಡಿಯೋದಲ್ಲಿ ಹೇಳೋದು ಒಂದೇ, ಹಳ್ಳಿಕಾರನ್ನ ಬೆಳೆಸಬೇಕು, ಹಳ್ಳಿಕಾರನ್ನ ಉಳಿಸ್ಬೇಕು. ಈ ನಾನು ವೀಡಿಯೋ ಮಾಡ್ತಿರೋ ಕಾರಣನೇ ಅದು, ಹಳ್ಳಿಕಾರ್ ಉಳಿಲಿ, ಹಳ್ಳಿಕಾರ್ ಬೆಳಿ ಅನ್ನೋ ಕಾರಣಕ್ಕೋಸ್ಕರ ನಾವು ವೀಡಿಯೋ ಮಾಡ್ತಿರೋದು. ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ ಹಳ್ಳಿಕಾರನ್ನ ಬೆಳೆಸೋಕ್ಕೆ ಎಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರೆ. ಎಲ್ಲ ಒಗ್ಗಟ್ಟಿನಲ್ಲಿ ಬಲ ಇದ್ರೆ ಹಳ್ಳಿಕಾರನ್ನ ಬೆಳೆಸ್ಬೋದು, ಎಲ್ಲರೂ ಒಗ್ಗಟ್ಟಾಗಿದ್ರೆ. ಈ ಕರು ಸೇಲ್ಗೈತೆ, ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಕಾಲ್ ಮಾಡ್ಬೋದು, ಇವ್ರ ನಂಬರ್ ಹೇಳ್ತಾರೆ. ಎಷ್ಟು ತಿಂಗಳು ಕರು ಸರ್ ಇದು? ಇದು ಒಂದು 8 ತಿಂಗಳು ಕರು. ಸೇಲ್ ಮಾಡ್ತಾರೆ, ಯಾರು ಇಂಟ್ರೆಸ್ಟ್ ಇರೋರು ತಗೋಬೋದು. ಏನು ನಾವು ಹೆಚ್ಚಿನ ಬೆಲೆ ಹೇಳ್ಬಿಟ್ಟು ಅಷ್ಟು ಇಷ್ಟು ಅಂತ ಎಲ್ಲ ಹೇಳಲ್ಲ. ಕಡಿಮೆ ಬೆಲೆಗೆ ಒಂದು ಕರು ಕೊಡ್ತೀರಾ? ಕಡಿಮೆ ಬೆಲೆ ಅಂತಂದ್ರೆ ಈ ಬಸಪ್ಪ ಏನು ತೂಗ್ತದೆ ಆ ಬೆಲೆ ಕೊಡ್ತಾರೆ. ತಲೆ ಕೆಡಿಸ್ಕೊಬಿಡಿ, ನಾವು ಕೊಡಿಸ್ತೀವಿ. ಇಂಟ್ರೆಸ್ಟ್ ಇರೋರು ಬಂದು ತಗೊಳ್ಳಿ ಬಿಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನೇ ಇದ್ದಿದ್ರು ಕಮೆಂಟ್ ಮಾಡಿ, ಅವ್ರ ನಂಬರ್ ಕೊಡ್ತೀನಿ, ಸೇಲ್ಗೈತೆ ಅಂತ ಹೇಳಿದ್ದಾರೆ. ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಸುಗಳನ್ನ ಪರ್ಚೇಸ್ ಮಾಡ್ಬೋದು. ಬೇಕಾದ್ರೆ ಇಂಟ್ರೆಸ್ಟ್ ಇರೋ ಮಾತ್ರ ಹೇಳ್ತಿರೋದು, ಇವರು ಕೊಡ್ತೀನಿ ಅಂತೇನು ಬಲವಂತ ಏನಿಲ್ಲ.
ನೀವು ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕರುನು ತಗೋಬೋದು. 2 ಹಸುನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಇಂಟ್ರೆಸ್ಟ್ ಇದೆ, ಯಾರು ಬೇಕು ಅಂತಂದರೆ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಜೈ ಹಳ್ಳಿಕಾರ್.